ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್. ಅಲ್ಲ, ಈ ನನ್ನ ಮಗುಗೆ ಏನು ಬಂದಿರೋದು ಗೊತ್ತು? ಊರಾಗಿದ್ರೆ ಕುಡ್ದು ಹಾಳಾಗ್ತಾನೆ ಅಂತನ ಕಷ್ಟಪಟ್ಟು ಇರಾದ ಇಲ್ಲದ ಕೂಡಿಸಿ ಹೊಲ್ತಾಗ ಒಂದು ಗುಡ್ಲು ಕಟ್ಟಿದ್ದೀನಿ. ಬಂದಿರೋದು ನೋಡಿ ಇವ್ನಿಗೆ ಒತ್ತು. ಏನು ಬಂದೆ ತೊಗೊಂಬಂಗೆ ಬಿತ್ಕೊಂಡವನು ಯಾವಾಗಲೂ ಒತ್ತು ಬೇಕು ಬಿತ್ಕೊಂಬದು. ಅದು ಯಾವ ಮೈದಾಗ ಹೋಗಿ ಕುಡಿದು ಬತ್ತಾನೋ ಏನೋ, ಕುಡಿಯೋಕೆ ಅದೆಲ್ಲಿ ಕಾಸು ಕೊಡ್ತಾರೋ ಯಾರು. ಅಷ್ಟು ಬಡ್ಕೊಂತಿದ್ದೀನಿ ನೋಡಿ, ಎದ್ಗಿದ್ದು ಬತ್ತಾನೇನೋ ಅವನು. ಹೊಲ್ದಾಗ ಅಷ್ಟೊಂದು ಕೆಲಸ ಬಿದ್ದೈತೆ, ರಾಶಿನ ಮಾಡೋಣ ಹೋಗಿ ಕೆಲಸನ ಅಂಬದೇನು ಐತೇನು. ಅವರಪ್ಪ ಏನು ಸಂಪಾದನೆ ಮಾಡಿಕ್ಯಾನೋ ಕೋಟಿನ ಬಿತ್ಕೊಂಡ್ರೆ ತಿಂಬಕ್ಕೆ ಬರುತ್ತೆ ಹಂಗೇನ. ಇಷ್ಟು ದಿನ ಹೆಂಗೋ ನಾನು ಕೂಲಿ ನಾಲಿ ಮಾಡಿ ಸಾಕ್ದೆ. ಇವಾಗ ಮಕ್ಕಳೆಲ್ಲ ದೊಡ್ಡವಾಗೇವಿ, ಸ್ಕೂಲ್ಗೆ ಹೋಗೋಕೆ ನನಗೆ ಬರುತ್ತೆ ದುಡ್ಡು. ಹೊಲ್ದಾಗೆ ಕಷ್ಟಪಟ್ಟು ದುಡ್ಡು ಕುಡಿಕೊಂಡು ಒಂದು ಬೋರ್ ಹಾಕ್ಸಿದ್ದೀನಿ, ಗಿಡಗಳನ್ನೆಲ್ಲ ಇಕ್ಕಿದ್ದೀನಿ. ಅದನ್ನ ನೋಡ್ಕೊಂಬಕ್ಕೂ ಬರಲ್ವಲ್ಲ ಇವನು. ಇನ್ನೆಷ್ಟಿರ್ಬೇಕು ದುರಂಕಾರ ಇವನಿಗೆ. ಕೈ ನಿಲ್ದಿದ್ರು ಸಾಲ ಗೀಲ ಮಾಡಿ ಅಷ್ಟು ಎಲ್ಲನ ಬೋರ್ ಹಾಕ್ಸಿದ್ದೀನಿ. ನೀರು ಸಿಕ್ಕೋ ದಂಡೆ ಹಂಗೆ. ಪುಣ್ಯಾತಂಬ್ರು ನೀರು ಸಿಕ್ಕಿಲ್ಲರು, ನೀರು ಸಿಕ್ಕಿರೆ ಮಾಡ್ಕೊಂತೀವಪ್ಪ ಅಂತಾರೆ. ಸಿಕ್ಕೇವೆ ನೀರು ನಮಗೆ ಹೆಂಗನ. ಅದನ್ನ ಬಂದು ಮಾಡೋಣ ಅಂಬೋದಿಲ್ವಲ್ಲ ಇವನಿಗೆ. ಈಗಳಪ್ಪ ಚೆನ್ನಾಗಿ ತಿಂಬೋದು ಬಿತ್ಕೊಂಬದು, ಇದೊಂದೇ ಆಗ್ಬಿಟ್ಟೈತಿ ಒಂದು. ಇಲ್ಲಿ ಕರ್ಕೊಂಬಂದ್ರೆ ಸರಿ ಆಗ್ತಾನೆ ಅಂತನ ಇಲ್ಲಿ ಗುಡ್ಲು ಕಟ್ಟಿದ್ರೆ ಇಲ್ಲೂ ಅದೇ ರೋಸಾದ್ರೆ ಏನು ಸಾಯ್ಬೇಕು ಇಂತಾಗ ಬಡ್ಕೊಂಡು ನಾನು. ನನಗೆ ಸಾಕಾಗೋಗೈತಿ ಇಂತಾಗ ಜೀವನ. ಏನು ಕಟ್ಕೊಂಡಾಗ್ಲಿಂದ ಇದೇ ಗೋಳಾತಿ ಒಂದತ್ತ. ಏನು ಜನ್ಮನೋ ಏನೋ ನಮ್ದತ್ತ. ಇವಳು ಯಾವ ಬಾಳಿಗೆ ಹಿಂಗೆ ಆಡ್ತಾಳೋ ಏನೋ. ಏನು ಬಂದೈತೋ ಒತ್ಕೊಂಡು ಹೋಗಂಥದ್ದು. ಒಂದು ಕ್ಷಣ ಮನಿಗೆ ಮಕ್ ಬಿಡಲ್ವಲ್ಲ ಇವಳು. ಏನು ಮಾತಾಡ್ತಿದ್ಯಯ್ಯ? ಒಂದು ಕ್ಷಣ ಮನಿಕೆ ಮಗ್ ಬಿಡಲ್ವೇ? ಬೆಳಿಗ್ಗೆ ತಿಂದನು 10 ಗಂಟೆಗೆ ಬಿದ್ದನು, 2 ಗಂಟೆ ಆಗೈತೆ. ಇಷ್ಟೊತ್ತಿನ ತನಕ ಬಿದ್ದಿದ್ಯಾ? ಏನೋ ಒಂದಿಷ್ಟು ಭಯ ಭಕ್ತಿ ಜವಾಬ್ದಾರಿ ಐತೆ ನಿಂಗೆ? ಏನೋ ಒಂದಿಷ್ಟು ಜವಾಬ್ದಾರಿ ಇದ್ರೆ ಹಿಂಗೆ ಬಿತ್ಕೊಂಬಾರ ಗಂಡಸ್ರು ಯಾರಾದ್ರೂ? ಇಲ್ಲ ಬಿಡು, ಯಾರು ಮಲಿಕೆಮಲ್ಲ. ಮನಿಕೆಂದಿಲ್ಲದು ನಾನೇ ಮನಿಕೆಂಬಿಟ್ಟಿದ್ದೀನಿ. ಯಾರು ಮನಿಕೆಂದಿಲ್ಲದೂ ಏನು ಹಿಂಗೆ ಬಡ್ಕೊಂತೀಯ ಯಾವಾಗಲೂ ಒತ್ತು ಬೈಗುನು ನಿಂಗಂತೂ. ಥೋ, ಎಲ್ಲಿಗೆ ಬಂದರೂ ನೆಮ್ಮದಿನೇ ಇಲ್ಲ ನಮಗೆ. ಮನೆಗೆ ಬಂದರೂ ನೆಮ್ಮದಿ ಇಲ್ಲ, ಹೊಲ್ದಕ್ಕೆ ಹೋದ್ರೂ ನೆಮ್ಮದಿ ಇಲ್ಲ. ಯಾವಾಗಲೂ ಕಯ್ಯ ಅಂತಾನೆ ಇರ್ತೀಯಲ್ಲ. ನಿನ್ನ ಬಾಯಿಗೆ ಏನೇ ಬಂದಿರೋದು? ತಗದ್ ಮಕ್ಕಿಗೆ ಕೊಟ್ಬಿಡ್ತೀನಿ ನೋಡು. ಏನು ಬಂದಿರೋದು ಅಂತ ಏನು ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಲ್ಲ? ಏನು ಸ್ವಲ್ಪ ಮಾನ ಮರ್ಯಾದೆ ಆಯ್ತಾ? ಮಕ್ಳು ನೋಡಿದೆ ಎಲ್ಲನ ಸ್ಕೂಲ್ಗೆ ಹೋಗಂಗೆ ಆಗ್ಯಾವೆ. ಅವಕ್ಕೆ ಬುಕ್ಕೇನು ಪೆನ್ನೇನು ಅಂಬದು ನೋಡಿದ್ಯಾ? ಒಂದಿನ ಇಷ್ಟು ವರ್ಷ ಆಗೈತೆ. ಇಷ್ಟು ವರ್ಷ ಹೋಗಿದ್ ಬಿಡು. ಇನ್ನು ಮುಂದೆ ಆದ್ರೂ ದುಡಿಬೇಕು, ಸಾಕ್ಬೇಕು. ನನ್ನ ಹೆಂಡತಿ ಮಕ್ಕಳನ್ನ ನಾಳಾರಂಗೆ ಎಂಬುದೈತೇನಯ್ಯ ನಿಂಗೇನಾದ್ರೂ ಸ್ವಲ್ಪನಾದ್ರೂ? ಇಲ್ಲ, ದುಡಿದಲ್ಲೇ ನೀನು ದುಡ್ದಿದ್ಯೇನೋ ಇಷ್ಟು ವರ್ಷನ. ಏನಂದಯ್ಯ ಇಷ್ಟು ವರ್ಷನ ನಾನು ದುಡಿದೆ ನೀನು ದುಡ್ಡು ಸಾಕಿದ್ದೆ? ಏನಂತ ಮಾತಾಡ್ತೀಯ? ಅನ್ನ ತಿಂಬ ಬಾಯಿಗೆ ಕರೆಕ್ಟಾಗಿ ಮಾತಾಡೋದು ಕಲಿ. ಇಷ್ಟು ವರ್ಷ ನಾನು ದುಡಿದೆ ನೀನು ದುಡ್ಡು ಸಾಕಿದ್ದೆ. ನೀನು ಹೆಂಗೋ ಕೂಲಿ ನಾಲಿ ಮಾಡಿ ನನ್ನ ಮಕ್ಕಳನ್ನು ನಿನ್ನನ್ನು ಸಾಕಿದ್ದೀನಿ. ಇನ್ನು ಮುಂದಾದ್ರೂ ಹೆಂಗೋ ನನ್ನ ಹೆಂಡತಿ ಬೋರ್ ಹಾಕ್ಸೋಳಲ್ಲ ಕಷ್ಟಪಟ್ಟು ಯಾರು ಕೈ ಕಾಲು ಹಿಡಿದು ಅದನ್ನ ನೋಡ್ಕೊಂಡು ಹೋಗೋಣ ಚೆನ್ನಾಗಿ. ಇನ್ನು ಮುಂದಾದ್ರೂ ನನ್ನ ಹೆಂಡತಿ ಮಕ್ಕಳನ್ನ ಸಾಕೋಣ ಅಂಬೋದೇನೋ ಒಂದು ಈಟ್ ಐತೆ ನಿಂಗೆ. ನೋಡು ಅರಸ ಬಿತ್ಕಂತಿಯಲ್ಲ ಒತ್ತು ಬೈಗುನು. ಅದು ಯಾವನ್ ಕರ್ಕೊಂಡು ಹೋಗ್ತಾನ ನಿಂಗೆ ಕುಡಿಯೋಕೆ? ಯಾರು ಕೊಡ್ತಾರೆ ದುಡ್ಡು ನಿಂಗೆ ಅಂತನ? ಅದು ಯಾವಾಗ ಕುಡಿದು ಬಂದಿದ್ದೀನಿ ನಾನು? ಎದ್ದಾಗಿಂದ ಇಲ್ಲೇ ಬಿದ್ದಿದ್ದೀನಿ. ಹೊಲ್ತಕ ಏನ ಎಲ್ಲಿ ಕುಡಿಯೋಕೆ ಹೋಗಿದ್ದೇನೆ ನಾನು ಅಂತ. ಅದಲ್ಲ, ನೆನ್ನೆ ರಾತ್ರಿ ಕುಡ್ಕೊಂಬಂದಿದ್ದಲ್ಲ, ಯಾರು ಕೊಟ್ಟಿದ್ರು ಅಂತ ದುಡ್ಡು? ಎಲ್ಲಿ ಹೊತ್ಕೊಂಡು ಹೋಗಿದ್ದೆ? ಯಾವುದೋ ಮನೇಲಿ ಕಳ್ತನ ಮಾಡ್ಕೊಂಡು ಹೋಗಿದ್ದೆ. ನೀನೇನು ಒಳ್ಳೆ ಮನುಷ್ಯ ಅಲ್ಲ ಬಿಡು ನೀನು. ಯೋಗ್ಯವಾದನಲ್ಲ. ನಿನಗೆ ಕಟ್ಟಿ ನಮ್ಮ ಅಪ್ಪರು ನನ್ನ ಹಾಳು ಮಾಡಾಕೊಡ್ರು ನನ್ನ ಜೀವನನೇನ. ದೊಣ್ಣೆ ತಾಂಡು ಹೇರಿಗೆ ಬಿಡ್ತೀನಿ ನೋಡು ದಡಿನ. ಒಳಗೆ ಅಡುಗೆ ಮಾಡ್ತೀಯ ಇಲ್ವಾ? ಬಿಡ್ಲಾ ಇಲ್ಲ ಅಂದ್ರೆ? ಇದೊಂದು ಬಾಕಿ ಇತ್ತು ನೋಡು. ಓ ರಂಗಮ್ಮ, ಯಾಕ್ರಮಣಿ ಹಿಂಗಾಡ್ತಾ ಇದ್ದೀರಾ? ಎದ್ದು ಅಲ್ದಾಗೆ ಯಾರನ್ನ ಕೇಳಿಸ್ಕೊಂಡ್ರಿ ಏನಂಬನ? ಏನು ನಿಮ್ಗೇನು ಮಾನ ಮರ್ಯಾದೆ ಐತೋ ಇಲ್ವೋ? ಹೊಲ್ದಾಗ ನೋಡಿದ್ರೆ ಆ ಕಡೆಗೆ ಈ ಕಡೆಗೆ ಜನ ಇದ್ದಾರೆ. ಏನು ಕಿರಿಸ್ತಾ ಇದ್ದೀರಲ್ಲ? ಮಕ್ಕಳು ಮರಿ ಇದ್ದವು ಏನು ಅನ್ಕೊಂಬನ ನಿಮ್ಮ ಬಗ್ಗೆನಾ? ಹೋಗ್ರಿ, ನಿಮ್ಗೆ ಯಾಕೆ ಮರ್ಯಾದೆ ಇಲ್ಲ? ರಂಗಮ್ಮ, ನಿಂಗಾದ್ರೂ ಬುದ್ಧಿ ಬೇಡವೆ? ಆ ರಂಗಣ್ಣಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿಂಗೂ ಬೇಡವೇನಮ್ಮ? ಸುಮ್ನಿರೋಣ. ಎಷ್ಟು ದಿನ ಅಂತ ನಾನು ಸಾಯೋದಿ ಅಂತಾಗೆ? ಒಂದಿನ ಆದ್ರೆ ಸರಿ, ದಿನ ಇದೇ ರೋಸಾದ್ರೆ ಇವಂದು ಏನ್ ಮಾಡ್ಬೇಕು ಹೇಳ ನಾನು? ಏನ್ ಮಾಡುದು ನಮ್ಮ ಅಂತದು? ಅಲ್ಲ ಕಣಣ್ಣ, ಮತ್ತೆ ದುಡ್ಡು ಇಲ್ಲದ್ರಾಗೆ ಯಾವ್ದೋ ಕೈಯ ಕಾಲ ಹಿಡ್ಕೊಂಡು ಸಾಲ ಮಾಡಿ ಬೋರ್ ಹಾಕ್ಸಿದೀನಿ. ಒಂದೆರಡು ಅಡಿಕೆ ಗಿಡ ಇಕ್ಕಿದೀನಿ. ಅವಕ್ಕೆ ಹುಲ್ ಕೀಳದ ನೀರು ಹಾಯಿಸೋದು ಏನಿಲ್ಲ ಕಣಣ್ಣ. ತಿಂಬದು ಬಿತ್ಕೊಂಬದು ಹಂಗೂ ಬೇಕಾದ್ರೆ ಊರೊಳಗೆ ಹೋಗಿ ಯಾರು ದುಡ್ಡು ಕೊಡ್ತಾರೋ ಏನೋ ಕುಡಿದು ಬರೋದು. ಇಂಥವು ಮಾಡ್ತಾನಲ್ಲಣ್ಣ. ಸರಿನೇನಣ್ಣ ನೀನು? ದೊಡ್ಡ ಮನುಷ್ಯಾಗಿ ನೀನು ಹೇಳೋಣ. ನಾನು ಮಾಡಿತಿರೋದು ಸರಿನಾ, ಇವ್ನು ಮಾಡ್ತಿರೋದು ಸರಿನಾ ಅಂತಾನೆ. ಅಲ್ಲ ಕಣಣ್ಣ, ಮತ್ತೆ ಉಂಡು ಒಂದ್ಸಲ ಮನಿ ಕೆಮ್ಮಂಗಿಲ್ವಲ್ಲಣ್ಣ ಇವಳು ಅಬ್ರದಾಗೆ. ಏನು ಬಡ್ಕೊಂತಾಳೆ ಒತ್ತು ಬೈಗುನು. ಯಾವಾಗಲೂ ಬಡ್ಕೊಂತ ಇರ್ತಾಳೆ ಮನೆಗೆ. ನೆಮ್ಮದಿನೇ ಇಲ್ಲ ಇವಳಿಂದ ಬಾತ ನಂಗೆ. ತಿಕ್ಕ ಮುಚ್ಚತೆಯ ಇಲ್ಲ ಬಿಡ್ಲಾ ಡೇಟ ನಿಂಗೆ? ನಿಂಗೇನು ಭಯ ಭಕ್ತಿ ಐತೋ ಇಲ್ವೋ? ಆಯ್ ಮಗ ಆಗಿರೋದಕ್ಕೆ ನಿಂತ ಒಕ್ಕಲ್ತನ ಮಾಡ್ಕೊಂಡೈತಿ. ಇನ್ಯಾವಳನ ಆಗಿದ್ರೆ 2 ದಿನ ಇರ್ತಿರ್ಲಿಲ್ಲ ಕೇಳು. ಹೆಂಗ ಕಷ್ಟನೋ ಸುಖನೋ ಸಾಲ ಸೂಲ ಮಾಡಿ ಒಂದು ಬೋರ್ ಹಾಕ್ಸೈತಿ, 1-2 ಗಿಡ ಕಟ್ಸೈತಿ. ಅವನ್ನ ನೋಡ್ಕೊಂಬಕ್ಕೂ ಆಗಲ್ವೇನೋ ನಿನಗೆ? ನೀನೇನು ಗಂಡ್ಸಂತ ಹುಟ್ಟಿದ್ಯೋ? ಹೋಗು ನಿನ್ನ ಜನ್ಮಕ್ಕೆ. ಇಷ್ಟು ವರ್ಷ ಹೆಂಗ ನಾವು ಹುಡುಗಿ ನಿನಗೆ ದುಡ್ದಾಕಿ ಸಾಕೈತಿ. ಇನ್ನು ಮುಂದಾದ್ರೂ ಹೆಂಡತಿ ಮಕ್ಳು ಜವಾಬ್ದಾರಿ ತಗೊಂಡು ನೀನು ಮಾಡ್ಬೇಕಲ್ವೇನಲ್ಲ ಬದುಕ. ನೀನಿದ್ದಿದ್ದು ಕಣ್ಣ ಆ ಒಮ್ಮಗೆ ಸಪೋರ್ಟ್ ಮಾಡ್ತೀನಿ ನೀನು. ನಾನು ಯಾರಿಗೂ ಸಪೋರ್ಟ್ ಮಾಡಕ್ಕೆ ಬಂದಿಲ್ಲ. ನ್ಯಾಯ ಯಾವ ಕಡೆ ಕೈತ ನ್ಯಾಯ ಆ ಕಡೆಗೆ ಮಾತಾಡ್ತೀನಿ ನಾನು. ನೀನು ಆ ಮಗ ಎಷ್ಟು ಕಷ್ಟಪಟ್ಟೈತೆ ಅಂತನ ನಾನು ನೋಡಿದ್ದೀನಿ. ಆ ಮಕ್ಳನ್ನ ಸಾಕಕ್ಕೂ ನಿನ್ಗೂ ಎಲ್ಲನ. ನಿನ್ಗೇನು ಇನ್ನೂ ಜವಾಬ್ದಾರಿ ಬಂದಿಲ್ವಲ್ಲ ನಿಂಗೆ? ಹೋಗು. ಇಲ್ಲಿಂದ ನನಗೆ ಎಲ್ಲೂ ಮರ್ಯಾದೆ ಇಲ್ಲ. ಎಲ್ಲರ ಹತ್ರ ನಾನು ಮರ್ಯಾದೆ ತೆಗ್ದಾಕೊಳ್ಳಿ. ರಂಗಣ್ಣ, ಇಲ್ಲಿ ಎಡೆಮಟೆ ತಾನು ಜಡದ್ಬಿಡ್ತೀನಿ ನೋಡು. ಮಾನ ಮರ್ಯಾದೆ ಐತೋ ಇಲ್ವೋ ನಿಂಗೆ? ನಾನು ನಿಂತಿದ್ದೀನಿ, ನನ್ನ ಮುಂದೆನೇ ಹುಡುಗಿ ಹೊಡಿತೀಯಲ್ಲ. ಎಷ್ಟಿರ್ಬೇಕಲ್ಲ ನಿಂಗೆ? ಸುಮ್ಮನಿರೋಣ ಮತ್ತೆ. ಏನು ಯಾರು ಮರ್ಯಾದೆನೇ ಕೊಡಲ್ಲ ನನಗೆ. ಹಂಗೆ ಮಾತಾಡ್ತಾಳೆ ಬಾಯಿಗೆ ಬಂದಂಗೆ.
ನೋಡೋಣ ನಿನ್ನ ಎದುರಿಗೆ ಹೆಂಗ್ ಹೊಡಿಯಕ್ ಬರ್ತಾರೆ. ಈ ಥರ ಏನಣ್ಣ ಬುದ್ಧಿ ಕಲ್ತಿರೋದು ಇವರು. ಎಂದ್ ಬುದ್ಧಿ ಕಲಿತಾರಣ ಇವರು. ನಾವು ನಾಲ್ಕರಂಗೆ ಬದುಕಬೇಕು ಅಂಬದು ಏನೋ ಐತೇನಣ್ಣ ಇವ್ರಿಗೆ. ಬದುಕು ಮಾಡುವಂದಕ್ಕೆ ಹಿಂಗೆ ಹೊಡಿತಾರಲ್ಲ ಇವರು. ಇನ್ನೆಷ್ಟಿರ್ಬೇಕಣ್ಣ ಇವ್ರಿಗೆ. ಮುಚ್ಚತ್ಯಾ ಇಲ್ಲ ಬಾಯಿ ಇನ್ನೊಂದೆರಡು ಬಿಡ್ಲ ನಿಂಗೆ. ಇವಾಗ ನಾನು ಎಡೆಮಟ್ಟೆ ತಂಬ್ತೀನಿ ನೋಡು ನಿನ್ಗೆ. ತಿಕ್ಕ ಮುಚ್ಕೊಂಡು ಹೋಗ್ಲಾ ಅದೇನು ಬದುಕು ಮಾಡು. ಆ ಹುಡ್ಗಿ ಹೊಡಿಯಕ್ಕೆ ನಿಂತವನು ಏನೋ ಮರ್ಯಾದೆ ಇಲ್ದನು. ಸುಮ್ಮನಿರೋಣ ನಿಂಗೆ ಏನು ಗೊತ್ತಾಗುತ್ತೆ. ನೋಡು ಜಾಸ್ತಿ ಮಾತಾಡಿ ಸರಿಯಾಗಕ್ಕಿಲ್ಲ ಈಗ. ಏನಿಲ್ಲ ನನಗೆ ಸಿಟ್ಟು ಬಂದರೆ ನಿನಗೆ ತಿಕ್ಕ ಮುಚ್ಕೊಂಡು ಹೋಗಿ ಅದೇನು ಕೆಲಸ ಮಾಡೋಗು. ಇವಳಿಂದ ನನಗೆ ಎಲ್ಲೂ ಮರ್ಯಾದಿಲ್ಲ. ಥೂ ಸುಮ್ಮನಿರಮ್ಮ, ಅಳ್ಬೇಡ ಸುಮ್ಮನಿರು. ಅವನು ಹುಟ್ಟ ಭಾಗ ಹಂಗೆ ಬಂದವನಿ. ಬಾ ಹೀಗೆ ಸರಿ ಮಾಡೋಕೆ ಹೋದ್ರೆ ಆಗುತ್ತೆ. ಸುಮ್ಮನಿರು, ನೀನು ಯಾಕೆ ಅಳ್ತೀಯ? ಅವನ್ನ ನೆಚ್ಕೊಳಕ್ಕೆ ಹೋಗ್ಬೇಡ ನೀನು. ನಿನ್ನ ಕೈಲಾದಷ್ಟು ನೀನು ಮಾಡ್ಕೊಂಡು ನಿನ್ನ ಮಕ್ಕಳನ್ನ ಸಾಕೊಂಡು ಹೋಗು. ಅವನು ನೆಚ್ಕೊಂಡು ನೀನೇನು ಕೆಲಸ ಮಾಡೋಕೆ ಹೋಗ್ಬೇಡ ಕಣಮ್ಮ. ರಂಗಮ್ಮ ರಂಗಮ್ಮ ಯಾಕಲ್ಲ ಮಗ ಹಿಂಗಾಡ್ತಾ ಇದ್ದೀರಾ? ಏನಾಯ್ತ್ರಿ? ಯಾಕೆ ಹಿಂಗ್ ಬಡ್ಕೊಂತ ಇದ್ದೀರಾ? ನಾನು ಏನಾತಪ್ಪ ಇವ್ರಿಗೆ ಅಂತ ಅಲ್ಲಿಂದ ಓಡ್ ಬಂದಲ್ಲಿ ಯಾಕೆ ಹಿಂಗ್ ಬಡ್ಕೊಂತ ಇದ್ದೀರಾ? ಏನಿಲ್ಲ ಕಣಜಿ, ನಮ್ಮ ಮನೆಯಪ್ಪ ನಾನು ಒಂದೀಟಂಗೆ ಆಡ್ತಿದ್ವಿ ಅಷ್ಟೇನೆ. ನಿಮ್ಗೇನು ಮಾನ ಮರ್ಯಾದೆ ಐತಾ ಇಲ್ವರೇ? ಯಾಕೆ ಹಿಂಗ್ ಬಡ್ಕೊಂತಿದ್ದೀರಿ? ಈ ಅಮ್ಮಂದು ಏನು ತಪ್ಪಿಲ್ಲ ಕಣಕ. ಅವನ ಐದನಲ್ಲ ರಂಗಣ್ಣ, ಅವನೇನ ಪಾಪ ಹುಡ್ಗಿನ ಒಯ್ದೋಗ್ಯವ್ ನೋಡು. ಅವ್ನಿಗೇನು ಬಂದೈತಂತ ಗೊತ್ತು. ಮಾಡಕ್ಕೂ ಆಗಲ್ಲ, ಬದುಕು ಮೈ ಬಗ್ಸಿ ಯಾರೋ ಕಷ್ಟಪಟ್ಟು ದುಡ್ಡು ತಂದಾಕ್ತಾರಲ್ಲ ತಿಂದು ನನಗೆ ದುರಹಂಕಾರ ಜಾಸ್ತಿ ಆಗೈತೆ ಬಾ ಅವನಿಗೆ. ಬಾರಜಿ ಎಲ್ಲ ನನ್ನ ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ಈ ಮಗ ಏನನ ಎದ್ದು ಕೆಲಸ ಮಾಡು ಅಂತ ಅಂದಿದ್ದಕ್ಕೆ ಅದಕ್ಕೆ ಸಿಟ್ಟು ಬಂದು ಒಯ್ದಿರೋದೇನಲ್ಲ ಜೀವನು. ಅವನಂತೂ ಭಾರಿ ಅರ್ಗೆಟ್ಬಿಟ್ಟವನೆ. ಬಾ ನಮ್ಮ ಊರು ಜನ ಏನೋ ಕೆಡಿಸ್ಬಿಟ್ಟವ್ರೆ ಅಂದ್ರೆ ಅವ್ರನ್ನ ಹಂಗಿಂಗೆ ಕೆಡಿಸಿಲ್ಲ. ಬಾ ಸುಮ್ಮನಿರಮ್ಮ, ನೀನು ಯಾಕೆ ಕಳ್ತೀವಿ? ಸುಮ್ಮನಿರು. ಮಕ್ಕಳಿದಾವೆ ಎರಡು, ಅವು ಏನನ್ನ ನೋಡಿದ್ರೆ ಏನಾಗುತ್ತೆ? ಅವು ಮನ್ಸಿಗೆ ಒಂಥರ ಬೇಜಾರಾಗುತ್ತೆ. ಸುಮ್ಮನಿರು, ಅಳ್ಬೇಡ. ನಾನು ಅದನ್ನೇ ಹೇಳ್ತಿದ್ದೆ ಕಣಜ್ಜಿ. ಮಕ್ಕಳಿದ್ದಾವೆ, ಮಕ್ಕಳು ಮಕ್ಕ ನೋಡ್ಕೊಂಡಿರು. ಅವನ್ನ ಕೈ ಬಿಟ್ಬಿಡು, ಅವ್ನು ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತಾನೆ. ಕಣಮ್ಮ, ಅವಪ್ಪ ಹೇಳೋದು ಸರಿ ಐತೆ. ಮಕ್ಕಳು ಮಕ್ಕ ನೋಡ್ಕೊಂಡು ಜೀವನ ಮಾಡೋದ್ ಕಲಿ. ಅವನ್ನ ತಲೆಗೆ ಹತ್ಕೊಬೇಡ. ಅವನೇನ ಮಾಡ್ಕೊಂಬ್ಲಿ. ನಿನ್ನ ಕೈಲಾದಷ್ಟು ನೀನು ಮಾಡ್ಕೊಂಡು ಸುಮ್ಮನೆ ತೆಪ್ಪಗಿರೋದ್ ಕಲಿ. ಕಣಜಿ, ಮುಂದೆ ನಾನು ಅವ್ನ ತಲೆನೇ ಕೆಡಿಸ್ಕೊಬೇಡ. ಏನನ ಮಾಡ್ಕೊಂಡು ಹಾಳಾಗೋಗ್ಲಿ. ನನ್ನ ಹಣೆ ಬರನೇ ಇಷ್ಟು. ಮಕ ತೊಳ್ಕೊ ಹೋಗು. ಎಲ್ಲ ಹೊತ್ತು ನೋಡಿ ಹೆಂಗಾಯ್ತು ಮಕ. ಹೋಗಮ್ಮ. ಸರಿ ಕಣಜ್ಜಿ, ನಾನು ಹೋಗ್ತೀನಿ. ವಾಲ್ತಾಗಿದ್ದೆ ಯಾಕೆ ಹಿಂಗೆ ಬಡ್ಕೊಂತಾರಲ್ಲ ಏನಾಯ್ತು ಅಂತ ನಾನು ಓಡ್ ಬಂದೆ ಕಣಜ್ಜಿ. ಇವ್ರು ನೋಡಿದ್ರೆ ಜಗಳ ಆಡ್ತಾವ್ರಿ. ಅವನಿಗೆ ಬೈದು ನಾನೇ ಹತ್ತು ಕಳಿಸ್ತೆ ಅತ್ತ. ಒಳ್ಳೆ ಕೆಲಸ ಮಾಡಿದ್ದೆ ಬಿಡಪ್ಪ. ಸರಿ ಕಣಜ್ಜಿ, ನಾನು ಹೋಗ್ತೀನಿ. ನೋಡ್ರಪ್ಪ, ಗಂಡಸರಿಗೆ ಜವಾಬ್ದಾರಿ ಇಲ್ಲ ಅಂದ್ರೆ ಸಂಸಾರ ಹಿಂಗೆ ಆಗೋದು. ಅದಕ್ಕೆ ಹೆಂಗಸ್ರಾದವ್ರಿಗೆ ಹೆಂಗಸ್ರಿಗೂ ಜವಾಬ್ದಾರಿ ಇರಬೇಕು, ಗಂಡಸ್ರಿಗೂ ಜವಾಬ್ದಾರಿ ಇರಬೇಕು. ಇಲ್ಲ ಅಂದ್ರೆ ಇದೇ ಸಂಸಾರದ ಗೋಳಾಗುತ್ತೆ. ನಾವು ಗಂಡ ಹೆಂಡತಿ ಜಗಳಾಡೋದು, ಮಕ್ಕಳು ಅದ್ರ ಜೊತೆಗೆ ಬಡವಾದ್ವು ಅಂತ ಐತಲ್ಲ ಗಾದೆ. ಗಂಡ ಹೆಂಡತಿ ಜಗಳದಾಗೆ ಮಕ್ಕಳು ಬಡವಾದ್ವು ಅಂತ ಹಂಗಾಗ್ಬಿಡುತ್ತೆ ಜೀವನ. ಅದಕ್ಕೆ ಗಂಡ ಹೆಂಡತಿ ಆದರೂ ಅನುಸರಿಸ್ಕೊಂಡು ಜೀವನ ಮಾಡಬೇಕು. ಸರಿ ಕಣ್ರಪ್ಪ, ಈ ವಿಡಿಯೋ ಹಿಂಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.